ಸರ್ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆಯಲ್ಲ ಸರ್, ಈಗ ಸುಜುಕಿ ಶೋಗನು, ಶೌಲಿನೋ, RX ಎಲ್ಲ ಬೇಕು ಅಂದರೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಈಗ ಸರ್ ನನ್ನ ಹತ್ರ ಸುಜುಕಿ ಶೋಗನ್ನು ಬಂದು 70,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಅದು ಬಿಟ್ಟರೆ ಸುಜುಕಿ ಶಾವ್ಲಿನೋ 80,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ RX ಬಂದು 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ವಿತ್ ಪೇಪರ್ ಅಪ್ಡೇಟ್ ಇರುತ್ತೆ, ಎಂಡ್ ಟು ಎಂಡು ಡಾಕ್ಯುಮೆಂಟೇಶನ್ ಏನು ಇಶ್ಯೂ ಇರಲ್ಲ. ಚಾರ್ಸಿಸ್ ನಂಬರ್, ಇಂಜಿನ್ ನಂಬರಲ್ಲಿ ಒಂದು ಪಂಚು ಇರಲ್ಲ, 0 ಪಂಚು. ಕಂಪನಿ ಪಂಚ್ ಇರುತ್ತೆ, ಏನು ಆಲ್ಟರ್ ಗಿಲ್ಟರ್ ಏನು ಮಾಡಿರಲ್ಲ. ನಮ್ಮ ಹತ್ರ ಏನಿದ್ರು ಜಿನಿಯನ್ ವೆಹಿಕಲ್ಸ್ ವಿತ್ ಜಿನಿಯನ್ ಡಾಕ್ಯುಮೆಂಟ್ ಸಿಗುತ್ತೆ. ಓಕೆ. ನಿಮ್ಮ ಹತ್ರ ಯಾವ ಗಾಡಿಗಳು ಸಿಗುತ್ತೆ ಸರ್? ಸರ್ ನನ್ನ ಹತ್ರ ಯಮಾ ಸೀರೀಸಲ್ಲಿ ಯಮಾ RX 100 ಟು RD350 ಲೈಕ್ RX 100, RX 135 4 ಸ್ಪೀಡ್, RX 135 5 ಸ್ಪೀಡ್, RX Z4, RX Z5, RD350 ಎಲ್ಲ ಸಿಗುತ್ತೆ ಯಮಾ ಸೀರೀಸಲ್ಲಿ. ಅದು ಬಿಟ್ಟರೆ ಯಮಾ ಸೀರೀಸಲ್ಲಿ ಓಲ್ಡ್ ಸೀರೀಸ್ ಬರುತ್ತೆ, ರಾಜ್ದು ಯಮಾ ಮರ್ಜಿದ್ದು. ರಾಜ್ದು ಸೀರೀಸಲ್ಲಿ ನನ್ನ ಹತ್ರ ಬಾಬಿ ಸಿಗುತ್ತೆ. ಅದು ಬಿಟ್ಟರೆ 175 ಓಲ್ಡ್ ಮಾಡಲ್ ಸಿಗುತ್ತೆ, WFM ಅಂತಾರೆ, ಅದು ಸಿಗುತ್ತೆ ನನ್ನ ಹತ್ರ ಬೇಕಾದ್ರೆ. ಅದನ್ನ ಬಿಟ್ಟರೆ ಸುಜುಕಿ ಸೀರೀಸಲ್ಲಿ ಸುಜುಕಿ ಶೋಗನ್, ಶಾವ್ಲಿನ್, ಸುಪ್ರಾ ಅದೆಲ್ಲ ಸಿಗುತ್ತೆ. ಅದು ಬಿಟ್ಟರೆ SG ಸೀರೀಸಲ್ಲಿ ರೋಡ್ ಕಿಂಗ್ ಸಿಗುತ್ತೆ, CL2 ಕ್ಲಾಸಿಕ್, ಜಾವಾ ಅದೆಲ್ಲ ಸಿಗುತ್ತೆ. ಓಲ್ಡ್ ವಿಂಟೇಜ್ ವೆಹಿಕಲ್ಸು ಸಿಗುತ್ತೆ ನನ್ನ ಹತ್ರ. ಅದನ್ನ ಬಿಟ್ಟರೆ ನನ್ನ ಹತ್ರ ಲ್ಯಾಂಬ್ರಿಟಾ, ಅದು ಬಿಟ್ಟರೆ ಲೂನಾ, ವಿಂಟೇಜ್ ವೆಹಿಕಲ್ಸು ನನ್ನ ಹತ್ರ ಸಿಗುತ್ತೆ ಸರ್. ಓಕೆ. ಎಲ್ಲರೂ ಕೂಡ ಸರ್ ಒಂದು ಕಮೆಂಟ್ ಮಾಡ್ತಾರೆ ಸರ್, ಸರ್ ನಮಗೆ ಲೋನಲ್ಲಿ ಬೇಕು ಅಂತ ಹೇಳ್ತಾರೆ. ಲೋನಲ್ಲಿ ಸಿಗುತ್ತೆ ಸರ್? ಕ್ಲಾರಿಫಿಕೇಶನ್ ಸರ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಸುಮ್ಮನೆ ಅದೆಲ್ಲ ಫೇಕು. ಲೋನಲ್ಲಿ ಕೊಡ್ತಾರೆ, ಅದು ಕೊಡ್ತಾರೆ, 20,000 ರೂಪಾಯಿಗೆ ಸಿಗುತ್ತೆ, 30,000 ರೂಪಾಯಿಗೆ ಸಿಗುತ್ತೆ, ಅದೆಲ್ಲ ಸುಮ್ಮನೆ ಫೇಕು. ಇವಾಗ ಲೆವೆಲ್ ಏನೋ ಐತೆ ಟು ಸ್ಟೋಕ್ದು. ಎಲ್ಲಿ ಕಾಲ ಹೊಸದಲ್ವಾ ಇದು, ಹೊಸ ಜನ್ರೇಷನಲ್ಲಿ ಎಲ್ಲ ಫ್ಯಾನ್ಸ್ ಆಗ್ಬಿಟ್ರೆ, ಡಬಲ್ಸ್ ಫ್ಯಾನ್ಸ್ ಆಗ್ಬಿಟ್ರೆ. ಸೊ ಅದಕ್ಕೋಸ್ಕರ 1 ಲಕ್ಷದ ಒಳಗಡೆ RX ಸಿಗಲ್ಲ. ಅದು ಬಿಟ್ಟರೆ ಸುಜುಕಿ ಶೋಗನ್ 50,000 ರೂಪಾಯಿ ಒಳಗಡೆ, 60,000 ರೂಪಾಯಿ ಒಳಗಡೆ ಸಿಗಲ್ಲ. ಎಲ್ಲ ಫೇಕ್ ನ್ಯೂಸು. ಪ್ಲಸ್ ಲೋನು 1 ರೂಪಾಯಿನೂ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇಡೀ ಇಂಡಿಯಾದಲ್ಲಿ ಯಾವನೂ ಕೊಡಲ್ಲ. ನೀವೇನಾದರೂ 2 ಸ್ಟ್ರೋಕ್ ವೆಹಿಕಲ್ಸ್ ಹುಡುಕ್ತಾ ಇದ್ರೆ, ಸೊ ನೀವು ನೋಡ್ತಾ ಬಂದು ನಾನೀಗ ಮೈಸೂರಲ್ಲಿರುವಂಥ ರಸ್ಟಿ 2 ಸ್ಟ್ರೋಕಿಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ಮೈಸೂರು ರಾಜನಗರಲ್ಲಿರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ರಸ್ಟಿ 2 ಸ್ಟ್ರೋಕ್ ಮೈಸೂರು ಅಂತ ಕೊಟ್ಟರು ಕೂಡ ಇದ್ರದ್ದು ಅಡ್ರೆಸ್ಸು, ಲೊಕೇಶನ್ ಪ್ರತಿಯೊಂದು ಕೂಡ ಬರುತ್ತೆ. ಸರ್ ಯಾವ ಸರ್ ಇದು RX? ಸರ್ ಇವತ್ತಿನ ವಿಡಿಯೋಲಿ ಸರ್ ಮೈಸೂರಿಂದನೇ ಸ್ಟಾರ್ಟ್ ಮಾಡುವ. ಮೈಸೂರು ವಿಡಿಯೋ ಮೈಸೂರಲ್ಲಿ ಮಾಡ್ತಾ ಇದ್ದೀರಾ, ನೀವು ಮೈಸೂರು ಮುಟ್ಟಿರೋದು ಮೈಸೂರು, ಏನಿದ್ರು ಮೈಸೂರು ಅಂತ ಹೇಳಿದ್ರೆ CRM ನೋಡ್ಕೊಳ್ಳಿ. CRM ನಂಬರ್ಗೆ ಕಾಸು ಸರ್. ಸಿಂಗಲ್ ಓನರ್ ವೆಹಿಕಲ್ ಮೈಸೂರು ಗಾಡಿನೇ ಮಾಡವ. ಫಸ್ಟ್ ವಿಡಿಯೋ ಮೈಸೂರದ್ದು ತೋರಿಸಿ ನೀವು ವಿತ್ ಅಪ್ಡೇಟ್ ಜೊತೆ. ಯಾರು ತಗೋತೀರೋ ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿ 1,53,000 ರೂಪಾಯಿಗೆ ಕೊಡ್ತೀನಿ ಸರ್. 1988 ಮಾಡಲ್ ಯಮಹಾ RX 100 ವಿತ್ 5 ಇಯರ್ಸ್ ಪಾಸಿಂಗ್. ಓಕೆ. ಈ ಗಾಡಿ ಸರ್? ಸರ್ ಇದು ಯಮಹಾ RXG 135 ಫಸ್ಟ್ ಮಾಡಲು, ಇಂಡಿಯನ್ ಫಸ್ಟ್ ಮಾಡಲು RXG. ಇದು ಬಂದು ಫುಲ್ ಅಪ್ಡೇಟ್ ಜೊತೆ ಐತೆ. ಕರೆಂಟ್ ಬಂದು ಅದರ್ ಶೆಡ್ ಐತೆ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಯಾರು ತಗೋತಾರೆ ಅವ್ರ ಮೇಲೆ KA09 ಅಥವಾ KA11 ಅವ್ರು ಯಾವ್ದು ಹೇಳ್ತಾರೆ ಕರ್ನಾಟಕದಲ್ಲಿ ನಾನು ರಿನ್ ನಂಬರ್ ಮಾಡಿ ಅವ್ರ ಹೆಸರು ಮೇಲೆ ಮಾಡ್ಕೊಡ್ತೀನಿ. ಕರೆಂಟ್ ಬಂದು ಸೆಕೆಂಡ್ ಓನರ್ ಐತೆ. ಎಲ್ಲ ರಿಜಿಸ್ಟರ್ ಆಗೈತೆ, ಪಿನ್ ಟು ಪಿನ್ನು. ಯಾರು ಬೇಕಾದ್ರೂ ಬುಕ್ ಮಾಡ್ಕೋಬೋದು, ಬೈ ಮಾಡ್ಕೋಬೋದು. ಓಕೆ. ಇವೆಲ್ಲ ಸರ್ ಇದು ರೋಡ್ ಕಿಂಗ್ ಎಲ್ಲ? ಸರ್ ರೋಡ್ ಕಿಂಗು ಫುಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದು. 1996 ಮಾಡಲ್, ಲೋಕಲ್ ಮೈಸೂರು, ಮೇಡ್ ಇನ್ ಮೈಸೂರಲ್ಲೇ ಹುಟ್ಟಿದ್ದು, ಮೈಸೂರಲ್ಲೇ ಇದು ಬೆಳೆದಿದ್ದು. ಸೊ ಮೇಡ್ ಇನ್ ಮೈಸೂರು ಅಂತ ಹೇಳಿದ್ರೆ KA09 ಕೊಡ್ತೀನಿ, ತೊಗೊಳ್ಳಿ. ಟೋಟಲ್ ನಂಬರ್ 9 ಬರುತ್ತೆ, 4140 ಫ್ಯಾನ್ಸಿ ನಂಬರು. ಫುಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಪ್ಡೇಟ್ ಡಾಕ್ಯುಮೆಂಟ್ಸ್. 3ನೇ ಓನರ್ ಐತೆ. ಯಾರು ತಗೋತೀರ ಅವ್ರು 4ನೇ ಓನರು ವಿತ್ ನೇಮ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ನೆಕ್ಸ್ಟ್ ಸರ್ ಈ ಗಾಡಿ ಸರ್? ಸರ್ ಇದು 09 ಪಕ್ಕಾ ಮೈಸೂರು, KA09R ಫ್ಯಾನ್ಸಿ ನಂಬರ್ 3003. ಮೈಸೂರು ವೆಹಿಕಲ್ ಮೈಸೂರಲ್ಲಿ ಐತೆ. ಯಾರು ಬೇಕಾದ್ರೂ ತೊಗೋಬೋದು. FC ಹಾಕಿದ್ದೀನಿ. ನಂಬರ್ 1 ಬರೆಯೋದು ಮರ್ತುಬಿಟ್ಟೆ, ಅರ್ಜೆಂಟಲ್ಲಿ ವೀಡಿಯೋ ಮಾಡಬೇಕಂತ. ಭಾಳ ಗಾಡಿಗಳು ಫ್ರಂಟ್ ನಂಬರ್ ಪ್ಲೇಟ್ ಹಾಕಿಲ್ಲ, ಬ್ಯಾಕಲ್ಲಿ ನಂಬರ್ ಇರ್ಬೋದು. ಸೊ ಯಾರು ತೊಗೋತೀರೋ ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿ ಫ್ರೆಶ್ FC ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ಇದು ಸರ್ ವೈಟ್ ಕಲರ್ದು? ಸರ್ ವೈಟ್ ಕಲರ್ ಇದು UP ಕರೆಂಟ್ ನಂಬರು 1998 ಯಮಹಾ RX 135 4 ಸ್ಪೀಡು. ಆಸ್ ಇಟ್ ಈಸ್ ಕಂಡೀಷನ್ ತೊಗೊಂಡ್ರೆ ಸರ್ ತುಂಬ ಕಮ್ಮಿ ಐತೆ ಪ್ರೈಸು. ವಿತ್ ಡಾಕ್ಯುಮೆಂಟೇಷನ್ ಅಪ್ಡೇಟು. 5 ಇಯರ್ಸ್ ಪಾಸಿಂಗ್ ಇದೆ, 1 ಇಯರ್ ಇನ್ಶೂರೆನ್ಸ್ ಇದೆ, 6 ಮಂತ್ಸ್ ಎಮಿಷನ್ ಟೆಸ್ಟ್ ಐತೆ. ಯಾರು ತೊಗೋತೀರೋ ಅವ್ರ ಹೆಸರು ಮೇಲೆ ಡೈರೆಕ್ಟ್ NOC ಇಶ್ಯೂ ಮಾಡಿ. ಓನರ್ ಬಂದು ಸೆಕೆಂಡ್ ಐತೆ ಗಾಡಿಗೆ. ರೀ ನಂಬರ್ ಮಾಡ್ಕೊಡ್ತೀನಿ. ಎನಿ1 KA09, KA11, KA12, 3, 4, 5 ಯಾವ್ದು ಬೇಕಾದ್ರೂ ಕರ್ನಾಟಕದಲ್ಲಿ ರೀ ನಂಬರ್ ನಾನು ಮಾಡ್ಕೊಡಕ್ಕೆ ರೆಡಿ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ? ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಓಕೆ. ಇದು ಸರ್? ಸರ್ ಅದು KA32 ಲೋಕಲ್ ಕರ್ನಾಟಕ ವೆಹಿಕಲು. ಇದು ಸಿಂಗಲ್ ಓನರ್ ವೆಹಿಕಲ್ ಐತೆ ಸರ್. ಸಿಂಗಲ್ ಓನರ್ ಐತೆ. ರನ್ನಿಂಗ್ ಕಂಡೀಷನ್ ಐತೆ. ಅಂದರೆ ಗಾಡಿ ಮಾತ್ರ ಅಲ್ಟಿಮೇಟ್, ಇಂಜಿನ್ ಮಾತ್ರ ಸಗತ ಐತೆ. ಬಾಡಿ ಲೈನ್ ಸ್ವಲ್ಪ ಸಣ್ಣ ಪುಟ್ಟ ಲೈಟಾಗಿ ಮಾಡ್ಕೋಬೇಕು. ಹಂಗೆ ಬೇಕಾದ್ರೂ ಕೊಡ್ತೀನಿ, ಇಲ್ಲ ಬುಕ್ ಮಾಡ್ಕೊಂಡು ಇಲ್ಲ ಈ ಥರ ಬೇಕು ಆ ಥರ ಬೇಕಂತ ಹೇಳಿದ್ರೆ ನೀವು ಅವ್ರ ಟೇಸ್ಟ್ಗೆ ಹೆಂಗೆ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸಿಗೆ ಹಾಕೊಡ್ತೀನಿ. 2002 ಮಾಡಲ್. ಓಕೆ. ಇದು ಸರ್ CNM 2577. ಸರ್ ಇದು ಲೋಕಲ್ ಕರ್ನಾಟಕ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. 250 ಕ್ಲಾಸಿಕ್. ಇದು ಫುಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಸಖತ್ತಾಗೈತೆ, ರೆಡಿ ಟು ರೈಡು. ವಿತ್ ಪಾಸಿಂಗ್ ಐತೆ, ಎಲ್ಲ ಅಪ್ಡೇಟ್ ಐತೆ. ಯಾರು ತಗೋತೀರೋ ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಓಕೆ. ಇದು ಸರ್?
ಸರ್ ಇದು KGF ಲುಕ್ ಐತೆ, ಹಾಂ ಹಾಂ ಆಲ್ಟ್ರೇಟ್ ಗಾಡಿ, ಓಕೆ. ತುಂಬ ಕಮ್ಮಿ ಐತೆ ಪ್ರೈಸ್ ಇದ್ರದ್ದು. ಇದ್ರದ್ದು ಅದರ್ ಶೇಡ್ ಕರೆಂಟು ಬಂದು UP ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಓಕೆ. ಯಾರು ತಗೋತೀರ ಅವ್ರ ಹೆಸರು ಮೇಲೆ ಡೈರೆಕ್ಟ್ NOC ಇಶ್ಯೂ ಮಾಡಿ KA ರೀನಂಬರ್ ಮಾಡ್ಕೊಡ್ತೀನಿ. KA 11, KA 09, KA 01, 2, 3, 4, 5 ಯಾವ್ದು ಬೇಕಾದ್ರೂ ರೀನಂಬರ್ ನಾನು ಮಾಡ್ಕೊಡಕ್ಕೆ ರೆಡಿ. ಓಕೆ, ಅದು ಕೂಡ ಕಡಿಮೆ ಪ್ರೈಸಲ್ಲಿ, ತುಂಬ ಕಮ್ಮಿ ಪ್ರೈಸಲ್ಲಿ ಕೊಡ್ತೀನಿ. ಇವತ್ತಿರೋ ಸ್ಟಾಕಲ್ಲಿ ಇದೆ ಕಡಿಮೆ ಪ್ರೈಸು ಎಲ್ಲ ಎಷ್ಟು 49 ಪ್ಲಸ್ ಏನೋ ನಾವು ಗಾಡಿ ಇವಾಗ ಎಣಿಸಿದಲ್ಲ ಇಲ್ಲಿ ಟೋಟಲ್ ಮಾಡಿದ್ದು, ಅದರಲ್ಲಿ ಇದೆ ಎಲ್ಲಕ್ಕಿಂತ ಕಮ್ಮಿ ಇದೆ. ಓಕೆ. ನೆಕ್ಸ್ಟ್ ಸರ್ ಇದು ಸರ್ ಇದು Yamaha RX 100. ಇದು ಸ್ಟಾಕ್ ಕಂಡೀಷನಲ್ಲಿ ಐತೆ, ರನ್ನಿಂಗ್ ಐತೆ. ಇಂಜಿನ್ ಮಾತ್ರ ಒಂದು ಚೂರು ನಾಯ್ಸ್ ಇಲ್ಲ, ಬೋರ್ಗಿರ್ ಸೌಂಡು, ರಿಂಗ್ ಸೌಂಡ್ ಏನಿಲ್ಲ, ರೆಡಿ ಟು ರೈಡು. ಸೊ ಸರ್ವಿಸ್ ಮಾಡ್ಕೊಂಡು ಕೊಡಬೇಕಷ್ಟೇ. ಹಿಂಗೆ ತೊಗೊಂಡ್ರೆ ತೊಗೋಬೋದು, ಇಲ್ಲ ಸರ್ವಿಸಿಂಗ್ ಅಟೆಂಡ್ ಮಾಡ್ಕೊಡಿ ಅಂತ ಹೇಳಿದ್ರು, ಅದಕ್ಕೂ ರೆಡಿ ಇದ್ದೀನಿ. ಮ್ಯಾಗ್ವಿಲ್ ಒಂದು ಐತೆ, UP ಸ್ಟೈಲ್ ಇದು. ಮ್ಯಾಗ್ವಿಲ್ ಭಾಳ ಜನ ಕೇಳ್ತಾರೆ ನಮ್ಮ ಕರ್ನಾಟಕದವ್ರು. ಸೊ ಬೇಕಾದ್ರೆ ಹಂಗೆ ತೊಗೋಬೋದು, ಇಲ್ಲ ಅಂತ ಹೇಳಿದ್ರೆ ವೀಲ್ಸ್ ಬೇಕಾದ್ರೂ ಚೇಂಜ್ ಮಾಡಿ ಕೊಡ್ತೀನಿ. ಓಕೆ. ಹೆಂಗೆ ಬೇಕಾದ್ರೂ ತೊಗೊಳ್ಳೋದು. ಓಕೆ, ಯಾವ ಥರ ಬೇಕಾದ್ರೆ ಅವ್ರ ರಿಕ್ವೈರ್ಮೆಂಟಿಗೆ ತಕ್ಕಂಗೆ. ಇದು ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ ಸರ್. ಓಕೆ, ಇದು ಕೂಡ ಬೆಸ್ಟ್ ಪ್ರೈಸಲ್ಲೇ. ಪಕ್ಕದು ಸರ್ ಸರ್ ಇದು Yamaha RX 100. ಹಾಂ 1L2 ಸೆಕೆಂಡ್ ವರ್ಷನ್ ಅಂತಾರೆ ಇಂಡಿಯನು. ಫಸ್ಟ್ ಮಾಡಲ್ ಬಂದು 1L1, ಸೆಕೆಂಡ್ ಮಾಡಲ್ ಬಂದು 1L2. ಸೊ ತೋರಿಸ್ಬೋದು, ನೋಡ್ಕೊಳ್ಳಿ. ಓಕೆ. ಇಂಜಿನ್ ಚಾರ್ಸಿಸ್ ನಂಬರು ನೋಡ್ಕೊಳ್ಳಿ ಸರ್. 1L2 ಸೀರೀಸು. ಇದು ಬಂದು 1996 ಮಾಡಲೇ ಸೆಕೆಂಡ್ ಲಾಂಚ್ ಬರುತ್ತೆ. 1L2 ಸೀರೀಸ್ ಅಂತ ಇದಕ್ಕೆ. ಫಸ್ಟ್ ಮಾಡಲ್ ಬಂದು 1L1. ಸೊ ಇದು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದು UP ಸ್ಟೈಲು, ಲೈಕ್ ಮ್ಯಾಗ್ವಿಲ್ಸ್ ಐತೆ ಎರಡು. ಸರ್ವಿಸಿಂಗ್ ಮಾಡಿಲ್ಲ ಸರ್, ಯಾವುದು ನೀವು ಅರ್ಜೆಂಟಲ್ಲಿ ಮಾಡ್ಬಿಡವ ವಿಡಿಯೋ ಅಂತಾರಲ್ಲ, ಸೊ ಅದಕ್ಕೋಸ್ಕರ ಹಿಂಗೆ ಹಂಗೆ ನಿಲ್ಸ್ಬಿಟ್ಟು ಮಾಡ್ಬಿಡ್ತೇವೆ. ನೋಡಿ ಟ್ಯಾಂಕ್ ಮೇಲೆಲ್ಲ ಫುಲ್ ಧೂಳು ಐತೆ. ಯಾವುದೇ ಗಾಡಿದು ಯಾವುದೇ ವಾಟರ್ ಸರ್ವಿಸ್ ಆಗಿಲ್ಲ, ಏನು ವರ್ಷೂ ಇಲ್ಲ ನಾವು ಬಟ್ಟೆಯಲ್ಲಿ. ಆ್ಯಸ್ ಇಟ್ ಈಸು ನ್ಯಾಚುರಲ್ ವ್ಯವಹಾರ. ನಂದು ನ್ಯಾಚುರಲ್ ಪೋಸ್ಟು, ನಿಮ್ಮದು ನ್ಯಾಚುರಲ್ ಪೋಸ್ಟು, ನಮ್ಮದು ನ್ಯಾಚುರಲ್ ಪೋಸ್ಟು. ನ್ಯಾಚುರಲ್ ವ್ಯವಹಾರ ಮಾಡ್ತಾ ಇದ್ದೀವಿ. ಯಾರು ಬೇಕಾದ್ರು ಹಂಗೆ ತೊಗೋಬೋದು, ಇಲ್ಲ ಸರ್ವಿಸಿಂಗ್ ಅಟೆಂಡ್ ಮಾಡ್ಕೊಡಿವಿ, ನಂಗೆ ಈ ಥರ ಬೇಕು ಆ ಥರ ಬೇಕಂತ ಚೇಂಜಸ್ ಮಾಡಿದ್ರೆ ಅದಕ್ಕೂ ನಾವು ಓಕೆ. ಪಕ್ಕನೇ ಗ್ಯಾರೇಜ್ ಐತೆ, ನಾವು ರೆಡಿ ಮಾಡ್ಕೊಡ್ತೀವಿ. ಸೊ ಇದು ಕೂಡ ನಾನು ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ. ಓಕೆ. ಇದು ಸರ್ ಪಕ್ಕದ ಸರ್ ಇದು 1994 ಮಾಡಲು 1L1 ಸೀರೀಸು Yamaha RX 100 ಸೆಕೆಂಡ್ ಓನರ್ ವೆಹಿಕಲು. ಯಾರು ತೊಗೋತೀರೋ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ KA 09 ಅಥವಾ ಅದೇ ಮಾಮೂಲಿ KA 11, 1, 2, 3, 4, 5, KA 12, KA 10 ಯಾವ್ದು ಬೇಕಾದ್ರೂ ನಾನು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ, ರೀನಂಬರ್ ಮಾಡ್ಕೊಡ್ತೀನಿ. ಓಕೆ. ಬೇಕಾದ್ರೆ ತೊಗೋಬೋದು. ಇದು ಕೂಡ ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ. ಓಕೆ. ಪಕ್ಕದು ಸರ್ ಸರ್ ಇದು 1994 ಸೇಮ್ ಮಾಡಲು. ಇದು ಕಂಪನಿ ಪೇಂಟಲ್ಲಿ ಐತೆ, ಬೆಸ್ಟ್ ಟಚ್ ಗಂಟನೂ ಆಗಿಲ್ಲ, ಫುಲ್ ಒರಿಜಿನಲ್ ಪೀಸು ಗಾಡಿ. ಓಕೆ. ಸೊ ಇದಕ್ಕೂ ಸರ್ವಿಸ್ ಮಾಡಿಲ್ಲ, ಸರ್ವಿಸ್ ಅಟೆಂಡ್ ಮಾಡಿ ಕೊಡ್ತೀನಿ. ಬೇಕಾದ್ರೆ ಇದು ಬೇಕಾದ್ರೆ ಸೇಮ್ ನೇಮ್ ಡೈರೆಕ್ಟ್ NOC ತೆಗಿಸಿ ರೀನಂಬರ್ ಮಾಡಿ ಕೊಡ್ತೀನಿ. ಓಕೆ. ಇದು ಕೂಡ ಬೆಸ್ಟ್ ಕರ್ನಾಟಕದ ಪ್ರೈಸ್ಗೆ ಆಗುತ್ತೆ. ಇದು ಕೂಡ ಬೆಸ್ಟ್ ಪ್ರೈಸ್ ಏನು ಸರ್? ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ. ಓಕೆ. ಪಕ್ಕದು ಸರ್ ಸೊ ಇದು 1993 ಮಾಡಲ್ ಸರ್. ಆಲ್ರೆಡಿ NOC ನನ್ನ ಹೆಸರು ಮೇಲೆ ಇಶ್ಯೂ ಆಗಿ ನಾನೇ 3ನೇ ಓನರು. KA 09 ಫ್ಯಾನ್ಸಿ ನಂಬರ್ ಐತೆ, ಟೋಟಲ್ ನಂಬರ್ ಬಂದು 9 ಐತೆ. ಟೋಟಲ್ ಸ್ಟಾಕ್ ಕಂಡೀಷನ್ ವೆಹಿಕಲ್, ರನ್ನಿಂಗ್ ಕಂಡೀಷನ್ ವೆಹಿಕಲ್ ಐತೆ. ಸೇಮ್ ಇದಕ್ಕೂ ಸರ್ವಿಸ್ ಮಾಡಬೇಕು, ಅದಕ್ಕೆ ಯಾವ್ದು ತೊಗೊಂಡು ಸರ್ವಿಸ್ ಮಾಡ್ಕೋಬೇಕು ಮಾಡ್ಕೊಡ್ತೀನಿ. ಹಿಂಗೆ ತೊಗೊಂಡೋದ್ರೆ ಹಿಂಗೆ ತೊಗೊಂಡೋಗ್ಬೋದು. ಸ್ಟಾರ್ಟ್ ಅಪ್ ಅಂತೂ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸ್ಟಾರ್ಟ್ ಎಲ್ಲ ಗಾಡಿ ರನ್ನಿಂಗ್ ಐತೆ ನನ್ನ ಹತ್ರ, ಸ್ಟಾರ್ಟ್ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು. ಹಂಗೆ ತೊಗೊಂಡ್ರೆ ಬೇರೆ ಪ್ರೈಸ್ ಇರುತ್ತೆ. ಇಲ್ಲ ನನಗೆ ಸರ್ವಿಸಿಗೆ ಅಟೆಂಡ್ ಮಾಡ್ಕೊಡಿವಿ, ನನಗೆ ಈ ಥರ ಬೇಕು ಆ ಥರ ಬೇಕು ಚೇಂಜಸ್ ಅಂತ ಹೇಳ್ತಾರಲ್ಲ, ಆ ಥರ ಇಲ್ಲೇ ಪಕ್ಕ ಸರ್ವಿಸ್ ಮಾಡ್ಕೊಡ್ತೀನಿ ಅವ್ರ ಮುಂದೆನೇ ಲೈವ್ ಆಗಿ. ಅದ್ರದ್ದು ಎಕ್ಸ್ಟ್ರಾ ಹಿಂಗೆ ಪೇ ಮಾಡ್ಬೇಕು ಸರ್. ಓಕೆ. ಇದು ಸರ್ ಸರ್ ಇದು Yamaha RX 135 5 ಸ್ಪೀಡು. ಓಕೆ. ಇದು ಬಂದು ಅದರ್ ಸ್ಟೇಟ್ ವೆಹಿಕಲು. NOC ಇಶ್ಯೂ ಆಗೈತೆ. ಸ್ವಲ್ಪ NOC ಇದು ಸ್ವಲ್ಪ ಡಿಲೇ ಐತೆ. ಇದು ಲೇಟ್ ಆಗ್ಬೋದು, ತೊಗೊಂಡ್ರೆ ಒಂದು 3-4 ಮಂತ್ಸ್ ಆಗ್ಬೋದು. ಬೇಕಾದ್ರೆ ರೀನಂಬರ್ ಮಾಡ್ಕೊಡ್ತೀನಿ, ಆಸ್ ಇಟ್ ಈಸ್ ಬೇಕಾದ್ರೂ ಕೊಡ್ತೀನಿ, ರೀಶೋರ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಓಕೆ. ಇದು ಸರ್ ಸರ್ ಇದು ಲೋಕಲ್ ಕರ್ನಾಟಕ ವೆಹಿಕಲು. ಲೋಕಲ್ ನಮ್ಮ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲು. ಕಂಪನಿ ಪೇಂಟ್ ಸರ್. ಜಸ್ಟ್ 2 ಟೈರ್ಸ್ ಚೇಂಜ್ ಆಗೈತೆ, ಫ್ರಂಟ್ ಆ್ಯಂಡ್ ರೇರು. ಅದನ್ನ ಬಿಟ್ಟರೆ ಇವಾಗ ಗಂಟ ಬೆಸ್ಟ್ ಟಚಪ್ ಗಂಟನೂ ಆಗಿಲ್ಲ. ಕಂಪನಿಯಿಂದ ಏನು ಶೋರೂಮಿಂದ ತೊಗೊಂಡವ್ರೆ ಸಿಂಗಲ್ ಓನರು, ಅವ್ರ ಹೆಸರಲ್ಲಿ ಇದ್ದಿದ್ದು. ಇವಾಗ ರೀಸೆಂಟ್ ಅವರ ತಮ್ಮ ನನಗೆ ಗಾಡಿ ಕೊಡುವಾಗ ನನ್ನ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳಿದಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡೇ ಕೊಟ್ಟಿರೋ ಸರ್ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್ ಐತೆ, ಯಾರು ಬೇಕಾದ್ರೂ ತೊಗೋಬೋದು. ಕರ್ನಾಟಕದ ಗಾಡಿಗಳು ಈ ಥರ ಸಿಗೋದೇ ತುಂಬಾ ರೇರು, ನೋಡೋಕ್ಕೂ ಸಿಗಲ್ಲ. ನೋಡ್ಕೊಂಡು ಯಾರು ಇಂಟ್ರೆಸ್ಟೆಡ್ ಇದ್ರೆ ಬೇಕಾದ್ರೆ ಬೈ ಮಾಡ್ಕೋಬೋದು ಸರ್. ಓಕೆ. ಇದು ಸರ್ ಸರ್ ಇದು ನಮ್ಮ ಮೈಸೂರು KA 09, ಅದರಲ್ಲೂ ಫ್ಯಾನ್ಸಿ ನಂಬರ್ 9786. ನೋಡೋಕ್ಕೂ ಸಿಗಲ್ಲ ಆ ಥರ. RX ಈ ಥರ ಫ್ಯಾನ್ಸಿ ನಂಬರ್ ಸಿಗೋದೇ ಕಷ್ಟ. ಅದರಲ್ಲೂ 2002 ಮಾಡಲು ಮೈಸೂರು ವೆಹಿಕಲ್ಲು, ಲೋಕಲ್ಲು. ಯಾರು ಬೇಕಾದ್ರೂ ರಿಜಿಸ್ಟರ್ಡ್ ವೆಹಿಕಲ್ಲು ಸಗದಾಗಿದೆ, ಬೇಕಾದ್ರೆ ತೊಗೋಬೋದು. ಮೈಸೂರವ್ರಿಗೆ ಬೆಸ್ಟ್ ಆಫರ್. ಮೈಸೂರು ತೊಗೊಂಡ್ರೆ ನಮಗೆ ಖುಷಿ. ಮೈಸೂರಲ್ಲೇ ಕಣ್ಣು ಮುಂದೆನೇ ಓಡ್ತಾ ಇರುತ್ತೆ ಗಾಡಿ, ನೋಡೋಕ್ಕೂ ಸಿಗಲ್ಲ ಸರ್ ಮೈಸೂರು ಗಾಡಿಗಳು. ಈ ನಂಬರ್ ಬೇಕಾದ್ರೆ ಎಷ್ಟು ಬೇಕಾದ್ರೆ 50 ಅಲ್ಲ 100 ಬೇಕಾದ್ರೂ ಕೊಡ್ಬೋದು ನಾವು. ಸೊ ಲೋಕಲ್ ವೆಹಿಕಲ್ ಎಲ್ಲಿಂದ ತಗೋರ್ಬೇಕು ಸರ್, ಅದರಲ್ಲೂ ಫ್ಯಾನ್ಸಿ ನಂಬರ್. ಓಕೆ. ಅದು ಕೂಡ 9786. ಬನ್ನಿ ಸರ್, ಯಾರು ಬೇಕಾದ್ರೂ ಬರಲಿ ತೊಗೊಳ್ಳಿ. ಮೈಸೂರವ್ರು ಕೊಟ್ಟರೆ ನನಗೆ ಇನ್ನೂ 5,000 ರೂಪಾಯಿ ಕಮ್ಮಿಗೆ ಕೊಡ್ತೀನಿ. ಮೈಸೂರವ್ರಿಗೆ ನಮ್ಮ ಕಣ್ಣು ಮುಂದೆ ಇರುತ್ತೆ ಸರ್ ಗಾಡಿ. ಓಕೆ. ಇದು ಸರ್ ಬೆಂಗಳೂರು ರಿಜಿಸ್ಟರ್ಡ್ ಸರ್. ಇದು Yamaha RX 135 4 ಸ್ಪೀಡು 2002 ಮಾಡಲು. ಓಕೆ. ಫುಲ್ಲಿ ರಿಜಿಸ್ಟರ್ಡು, ಟಾಪ್ ಟು ಬಾಟಮು.
ಇದು ಫುಲ್ಲು ಕ್ಲಾಸ್ ಕಂಡೀಷನ್ ಐತೆ, ಸಿಂಗಲ್ ಓನರ್ ಐತೆ ಸದ್ಯಕ್ಕೆ. ನೇಮ್ ಟ್ರಾನ್ಸ್ಫರ್ ಯಾರು ತಗೋತೀರೋ ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿ ನಾನು ಕೊಡ್ತೀನಿ ಸರ್. ಓಕೆ, ಇದು ಸರ್ ವೈಟ್ ಕಲರ್. ಸರ್ ಇದು ಯಮಹ RX 135 5 ಸ್ಪೀಡು. ಕರೆಂಟ್ ಬಂದು RJ ನಂಬರ್ ಐತೆ. ಇದು ಪಾಸಿಂಗ್ ಇನ್ನೂ ಆಗಿಲ್ಲ, RJಲಿ ಹೋಲ್ಡ್ ಆಗೈತೆ ಡಾಕ್ಯುಮೆಂಟ್ಸು. ಒಂದು 2 ಮಂತ್ಸ್ ಆಗುತ್ತೆ ಅಪ್ಡೇಟ್ ಮಾಡೋಕ್ಕೆ. ಹಿಂಗೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು, ಆನ್ಲೈನ್ ಅಂತೂ ಎಲ್ಲ ತೋರಿಸ್ತೈತೆ. FC ಗೆ ಪೇ ಮಾಡಿದ್ದೀವಿ ಅಮೌಂಟು, ಅಪ್ರೂವಲ್ಗೆ ಪೆಂಡಿಂಗ್ ಆಗೈತೆ. ಆಸ್ ಸೂನ್ ಆಸ್ ಪಾಸಿಬಲ್ ರೀನಂಬರ್ ಮಾಡ್ಕೊಡ್ತೀನಿ, ತೊಗೋಬೋದು. ರನ್ನಿಂಗ್ ಕಂಡೀಷನ್ ಮಸ್ತ್ ಆಗೈತೆ. ಸೈಲೆನ್ಸರ್ ಒಂದು ಆಲ್ರೆಡಿ ಇತ್ತು ಅದರಲ್ಲಿ, ಅದು ಸೈಲೆನ್ಸರ್ ಒಂದು ಬಿಚ್ಚಿದ್ದೀನಿ. ಅದು ಯಾರು ಹೇಳ್ತಾರೋ ಅವ್ರಿಗೆ ಯಾವ್ದು ಸೈಲೆನ್ಸರ್ ಕೇಳ್ತಾರೆ ಅದು ಸೈಲೆನ್ಸರ್ ನಾನು ಕೊಡೋಕೆ ರೆಡಿ ಇದ್ದೀನಿ. ಇದು ಫಾರ್ ಸೇಲು ಸಗದೈತೆ. ಫ್ರಮ್ ಟಾಪ್ ಟು ಬಟನ್ ರಿಜಿಸ್ಟರ್ ಆಗುತ್ತೆ. 1L7 ಪಕ್ಕ 5 ಸ್ಪೀಡ್. ಓಕೆ ಸರ್, ಎಷ್ಟು ಸರ್ ಶೌಲಿನೋ? ಸರ್ ಲೋಕಲ್ ಕರ್ನಾಟಕ ವೆಹಿಕಲ್ ಬೆಂಗಳೂರು ರಿಜಿಸ್ಟ್ರೇಷನು. ರೀಸೆಂಟ್ FC ಲ್ಯಾಬ್ಸ್ ಆಗೈತೆ. ಓಕೆ, ಯಾರು ತಗೋತಾರೆ ಅವರು ರೀಸೆಂಟ್ FC ಮಾಡಿಸ್ಕೊಂಡು ತುಂಬ ಕಮ್ಮಿದ್ರಲ್ಲಿ ಆಗ್ಬಿಡುತ್ತೆ ಸರ್. ಬರೀ 80,000 ರೂಪಾಯಿ ಕೊಡ್ತೀನಿ ಸರ್. ಇದ್ರದ್ದು ಸೈಲೆನ್ಸರು ಮತ್ತು ಮುಂದ್ಗಡೆ ಹೆಡ್ಲೈಟ್ ಅಸೆಂಬ್ಲಿ ಸಣ್ಣ ಪುಟ್ಟ ಐಟಮ್ಸ್ ಐತೆ. ಆ್ಯಕ್ಚುಲಿ ಬಂದು ಇದು ಲೋಕಲ್ ನಮ್ಮ ಮೈಸೂರಲ್ಲಿ ಮೆಕ್ಯಾನಿಕ್ ಇದ್ದಾರೆ, ನಮ್ಮ ಫ್ರೆಂಡು, ಅವ್ರದ್ದೇ ಗಾಡಿ ಇದ್ದಿದ್ದು. ಅವ್ರ ಹತ್ರ ನಾನು ಬೈ ಮಾಡ್ಕೊಂಡಿದ್ದೀನಿ. ಫುಲ್ ರಿಸ್ಟೋರ್ ಮಾಡೋರು, ಇಂಜಿನೆಲ್ಲ ಫ್ರೆಶ್ ಫಿಟ್ ಆಗೈತೆ. ಜಸ್ಟ್ ರೆಡಿ ಟು ರೈಡು. ಯಾರು ತಗೋತಾರೆ ಅವರು FC ಬೇಕಾದ್ರೂ ಮಾಡ್ಕೋಬೋದು. ಮಾಡ್ಕೊಡಿ ಅಂತ ಹೇಳಿದ್ರು ನಾನು ಮಾಡ್ಕೊಡ್ತೀನಿ. ಬರೀ 80,000 ಕೊಡಿ ಸರ್. ಓಕೆ, ಇದು ಈ ಶೌಲಿನ ಸರ್ ಇದು ವಿತ್ FC ಜೊತೆ ಐತೆ. ಇದು ಲೋಕಲ್ ಕರ್ನಾಟಕ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್. ಇದು ರೆಡಿ ಟು ರೈಡ್. ಇದು ರಿಸ್ಟೋರ್ ಆಗಿ ಒಂದು 6-7 ಮಂತ್ಸ್ ಆಗೈತೆ. ಸ್ವಲ್ಪ ನಿಲ್ಸಿ ಜಾಗದಲ್ಲಿ ಈ ಥರ ಆಗಿದ್ದು ನಾನು ಬೈ ಮಾಡ್ಕೊಂಡಿದ್ದೀನಿ. ವಿತ್ FC ಬರೀ 1,05,000 ರೂಪಾಯಿ ಕೊಡ್ತೀನಿ ಸರ್. 1,05,000 ರೂಪಾಯಿಗೆ. ಓಕೆ, ನೆಕ್ಸ್ಟ್ ಶೋಗನ್ ಸರ್. ಇದು ಸುಜುಕಿ ಶೋಗನು. ಇದು KA05 ನಂಬರ್ ಪ್ಲೇಟ್ ಒಂದು ಬರೆಯೋಕ್ಕಾಗಿಲ್ಲ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಬೇಕಂತ. ಸೊ KA05 RC ಬುಕ್ಕಲ್ಲಿ ಐತೆ. FC ಇನ್ಶೂರೆನ್ಸ್ ಏನೂ ಇಲ್ಲ. ಯಾರು ತಗೋತೀರಾ ಅವ್ರು ಬೇಕಾದ್ರೆ FC ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಬರೀ 70,000 ರೂಪಾಯಿ ಕೊಡ್ತೀನಿ ಸರ್. 70,000 ರೂಪಾಯಿಗೆ. ಓಕೆ, ನೆಕ್ಸ್ಟ್ ಸರ್. ಓಹ್ ಸೂಪರ್ ಸರ್, ಈ ಗಾಡಿ ನೋಡಿದ್ರೆ ಖುಷಿ ಆಗೋಯ್ತು. ಹೇಳಿ ಸರ್. ಇದು ಫುಲ್ಲಿ ರಿಸ್ಟೋರ್ಡು. ಇದು ಆಕ್ಚುಲಿ ಬಂದು ಸುಜುಕಿ ಸಮುರಾಯ್. ನಮ್ಮ ಫ್ರೆಂಡ್ ಇದ್ದಾರೆ, ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ದಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟು ನಿಲ್ಸಿದ್ದೀನಿ. ಆಕ್ಚುಲಿ ಸೇಲ್ಗಿಲ್ಲ, ಇವಾಗ ಡೆಲಿವರಿ ತಗೋಬೇಕು ಅವರು. ಓಕೆ, ಸೇಲ್ಗಿಲ್ಲ ಸರ್. ಸೇಲ್ಗಿದ್ರೆ ನಾನು ಸುಜುಕಿ ಸಮುರಾಯ್. ಇದು ಸುಜುಕಿ ಶೋಗನ್ ಅಲ್ಲ, ಶೋಗನ್ ಕನ್ವರ್ಟ್ ಮಾಡಿರೋದು. ಓಕೆ ಸರಿ, ಸೇಲ್ಗಿದ್ರೆ ನಾನು ಎತ್ಕೊತಾ ಇದೆ. ಓಕೆ, ನೆಕ್ಸ್ಟ್ ಸರ್. ಅದು ಸೇಮ್. ಇದು ಆಲ್ರೆಡಿ ನನ್ನ ಕಸ್ಟಮರ್ಗೆ ಸೋಲ್ಡ್ ಆಗೈತೆ. ಈರಣ್ಣ ಅಂತ ಅವ್ರು ಬೆಂಗಳೂರವರು. ಆಕ್ಚುಲಿ ಅವರು ಅಬ್ರಾಡಲ್ಲಿ ಇದ್ದಾರೆ ಇವಾಗ. ನೆಕ್ಸ್ಟ್ ಮಂತ್ ಬರ್ತಾರಂತೆ. ಅವ್ರು ರಿಸೀವ್ ಮಾಡ್ಕೋತಾರೆ. ನೋಡ್ಕೊಳ್ಳಿ, ಫ್ಯಾನ್ಸಿ ನಂಬರ್ ಇದ್ದಿದ್ದು. ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಓಕೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಫುಲ್ ಟಾಪ್ ಟು ಬಾಟಮ್ ಡಿಸ್ಮೆಂಟಲ್ ಮಾಡಿ ರಿಜಿಸ್ಟರ್ ಮಾಡಿದ್ದೀನಿ. ಇದು ಡೂಮ್ ತೆಗ್ದಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಗಾಡಿ ಬಿದ್ದು ಹೊಡೆದೋಗ್ಬಿಟ್ಟಿತ್ತು. ಸೊ ಇವಾಗ ತಿರ್ಗಾ ಅವ್ರಿಗೆ ಹಾಕೊಡ್ತಾ ಇದ್ದೀನಿ. ಹೆಡ್ಲೈಟ್ ಬರೀ ಮುಂಗಡೆ ಹೆಡ್ಲೈಟ್ ಭೀಮ್ ಹಾಕೊಡ್ತಾ ಇದ್ದೀನಿ ಅಷ್ಟೇ. ಕಂಪ್ಲೀಟ್ ಗಾಡಿ ರಿಜಿಸ್ಟರ್ ಆಗೈತೆ ವಿತ್ ಮಾಸ್ಕ್ ಜೊತೆ ಕೊಡ್ತಾ ಇದ್ದೀನಿ. ಸುಜುಕಿ ಶಾವ್ಲಿನ್. ಓಕೆ, ನೆಕ್ಸ್ಟ್ ಬೈ ಯಾವ್ದು ಬೈ ಇದು? ಸರ್ ಇದು ಹೀರೋ ಹಾಂಡಾ ಇಂಪಲ್ಸು. ಹಾಂ, ರೆಡ್ ಕಲರ್ ಐತಲ್ಲ ಅದು. ಓಕೆ, ಇನಿಷಿಯಲಿ ಮಾಡಲ್ ಅದು. ಇನಿಷಿಯಲ್ ಮಾಡಲ್ ಬಂದಿದ್ದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ಅದು ಆ ಮಾಸ್ ಒಂದು ಚೇಂಜ್ ಆಗೈತೆ. ಅದು ಬಿಟ್ರೆ ಹೀರೋ ಹಾಂಡಾ ಡಾಕ್ಯುಮೆಂಟೇಶನ್ ಹೀರೋ ಹಾಂಡಾನೇ ಐತೆ. ಗಾಡಿ ಎಲ್ಲ ಅಕ್ಕಪಕ್ಕ ಎಲ್ಲ ಬ್ರ್ಯಾಂಡ್ ಅದು ಬರುತ್ತೆ ಹೀರೋ ಹಾಂಡಾ ಅಂತ. ಕವರ್ಸು, ಆಮೇಲೆ ಟ್ಯಾಂಕ್ ಮೇಲೆ ಹ್ಯಾಂಡಲ್ ಮೌಂಟ್ ಮೇಲ್ಗಡೆ ಒಂದು ಸ್ಟಿಕ್ಕರ್ ಬರುತ್ತೆ. ಅದೆಲ್ಲ ಹೀರೋ ಹಾಂಡಾ ಸಿಗೋದೇ ತುಂಬಾ ರೇರು. ಅದು ಫಾರ್ ಸೇಲ್ ಐತೆ. 2011 ಸ್ಟಾರ್ಟಿಂಗ್ ಜನವರಿ ಮಾಡಲ್ ಗಾಡಿ ಅದು. ಅದು ಫಾರ್ ಸೇಲ್ ಐತೆ. ಆಸ್ ಇಟ್ ಇಸ್ ಬೇಕಾದ್ರೂ ಕೊಡ್ಬೋದು. ಇಲ್ಲ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಬುಕ್ ಮಾಡ್ಕೊಂಡ್ರೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸರ್. ತುಂಬಾ ಒಳ್ಳೆ ಪ್ರೈಸ್ಗೆ ಕೊಡ್ತೀನಿ. 1 ಲಕ್ಷಕ್ಕೆ ಕೊಡ್ತೀನಿ ಸರ್. 1 ಲಕ್ಷಕ್ಕೆ ವಿತ್ ರೀ ನಂಬರ್ ಅದರ್ ಸ್ಟೇಟ್ ಗಾಡಿ ಅದು. KA09 ಮಾಡ್ಕೊಡ್ತೀನಿ. ಓಕೆ, ಇದು ಪಕ್ಕದು ಸರ್. ಇದು ಸಿಗದೆ ಇರೋದು ಪದಾರ್ಥ, ಸಿಗದೆ ಇರೋದು ಗಾಡಿ. 1L6 ಮಾಡಲ್ ಅಂತಾರೆ. ಟೈಗರ್ ಅಂತಾರೆ. ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. KA04 ಮಾಡಲ್ 05 ಮಾಡಲ್ಗೆ 2004 and 5 ಮಾಡಲ್ಗೆ ಟೈಗರ್ ಅಂತಾರೆ. ಆಕ್ಚುಲಿ ಅದು ಟೈಗರ್ ಅಲ್ಲ, ಅದು ಲೇಟೆಸ್ಟ್ ಮಾಡಲ್ ಗಾಡಿ. ಇದು ಬಂದು 1L6 ಅಂತ 1998 ಅಲ್ಲಿ 1L6 ಸೀರೀಸ್ ಅಂತ ಟೈಗರ್ ಗಾಡಿ ಅಂತಾನೆ ಬಂದು ಸೈಡ್ ಪ್ಯಾನಲ್ ಎಲ್ಲ ಟೈಗರ್ ಅಂತ ಬರೆದಿರುತ್ತೆ. ಇದ್ರದ್ದು ಮೀಟ್ರಸ್ ಬಾಕ್ಸರ್ ಟೈಪಲ್ಲಿ ಬರುತ್ತೆ. ಓಲ್ಡು 4S ಚಾಂಪಿಯನ್ ಅಂತ ಬರುತ್ತೆ. ಆ ಟೈಪಲ್ಲಿ ಬರುತ್ತೆ ಮೀಟ್ರು. ಆಕ್ಚುಲಿ ಇದು ಮೀಟ್ರು ಸಿಗಲ್ಲ, ಗಾಡಿನೂ ಸಿಗಲ್ಲ, ತುಂಬಾನೇ ರೇರು. ಇದು ಫಾರ್ ಸೇಲ್ ಐತೆ. ಇವಾಗ ಕರೆಂಟ್ ನಂಬರು ಟೋಟಲ್ ನಂಬರ್ 9 ಐತೆ. ಫ್ಯಾನ್ಸಿ ನಂಬರ್ ಬರೀ 9 ನಂಬರ್ ಐತೆ. KA09 ನಂಬರು. ಯಾರು ಬೇಕಾದ್ರೆ ಬೇಕಾ ಬುಕ್ ಮಾಡ್ಕೊಳ್ಳಿ. ಈ ಥರ ಗಾಡಿಗಳು ಸಿಗಲ್ಲ. ಇಷ್ಟು ಗಾಡಿಗಳಲ್ಲಿ ಅದು ಯುನಿಕ್ ಗಾಡಿ. ಯಾರು ಬೇಕಾದ್ರೆ ಬುಕ್ ಮಾಡ್ಕೋಬಹುದು. ಪಕ್ಕದು RXZ ಸರ್. ಇದು KA09 ಲೋಕಲ್ ನಮ್ಮ ಮೈಸೂರು ವೆಹಿಕಲ್. ನೋಡೋಕ್ಕೂ ಸಿಗಲ್ಲ, ಹುಡುಕಿದ್ರು ಸಿಗಲ್ಲ. ಇವಾಗ ಎಲ್ಲ ಅದರ್ ಸ್ಟೇಟು ರೀನಂಬರ್ ಗಾಡಿಗಳೇ ಸಿಗೋದು. ಇದು 1999 ಲೇಟೆಸ್ಟ್ ಮಾಡಲ್ ಗಾಡಿ. ಅಂದ್ರೆ ಓಲ್ಡ್ ಫಂಡ್ ಬರುತ್ತೆ ಚಾರ್ಸಿಸ್ ಅಲ್ಲಿ 98 ಅಲ್ಲಿ. 98 ಇಂದ ನವೆಂಬರ್ ಅಲ್ಲಿ ಲೇಟೆಸ್ಟ್ ಫಂಡ್ ಬರುತ್ತೆ ಒಂದು. ಆ ಥರ ಇದು 1999 ಮಾಡಲು. ಲೈಕ್ ಡಿಫ್ರೆಂಟ್ ಐತೆ ಕಂಡೀಷನು. 5 ಸ್ಪೀಡ್ ಕವರ್ಸು, 5 ಸ್ಪೀಡ್ ಗೇರ್ ಬಾಕ್ಸು, ಝೆಡ್ದು ಡಿಸ್ಕ್ ಆಫ್ಟರ್ ಮಾರ್ಕೆಟ್ ಐತೆ. ಇನ್ನು ತುಂಬಾ ಆಫ್ಟರ್ ಮಾರ್ಕೆಟ್ ಐಟಮ್ಸ್ ಅದ್ರಲ್ಲಿ ಐತೆ. ಸ್ವಲ್ಪ ಲೈಕ್ ಫ್ಯಾನ್ಸಿ ಗಾಡಿ ಐತೆ. ಯಾರು ಬೇಕಾದ್ರೂ ತಗೋಬಹುದು. ಮೈಸೂರಿಗೆ ಬೆಸ್ಟ್ ಆಫರಲ್ಲಿ ಕೊಡ್ತೀವಿ ಸರ್.
ಓಕೆ, ಇದು ಪಕ್ಕದ ಬ್ಲೂ ಕಲರ್ ಸರ್ ಅದು 1986 ಮಾಡಲ್ ಗಾಡಿ ಯಮಹಾ RX 100. ಅದು ಫುಲ್ಲಿ ರೀಸ್ಟೋರ್ಡ್ ಆಗೈತೆ. ಯಾರು ಬೇಕಾದ್ರೆ ಬನ್ನಿ. ಮೈಸೂರು ಗಾಡಿ CTM ಪ್ಯೂರ್ 86 ಮಾಡಲ್. ಯಾರು ಬೇಕಾದ್ರೆ ಮೈಸೂರಿಗೂ ಕೊಡ್ತೀನಿ, ಯಾರು ಬೇಕಾದ್ರೂ ಕೊಡ್ತೀನಿ, ಎಲ್ಲಿ ಬೇಕಾದ್ರೂ ಕೊಡ್ತೀನಿ. ಓಕೆ, ಪಕ್ಕದ ಸರ್ ಇದು ಸುಜುಕಿ ಶಾವ್ಲಿನೋ ರೀಸ್ಟೋರ್ಡ್ ವೆಹಿಕಲ್. ಸಖತ್ತಾಗಿದೆ ಗಾಡಿ, ಟೋಟಲಿ ಸ್ಟಾಕ್ ಕಂಡೀಷನ್ ವೆಹಿಕಲ್. ಅದು ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ ಸರ್. ಮೈಸೂರು KA09 ವೆಹಿಕಲ್. ಓಕೆ, KA09 7809. ಓಕೆ, ಪಕ್ಕದ ಸರ್ ಅದು KA09 ವೆಹಿಕಲ್. ಇದು FC ಇನ್ಸೂರೆನ್ಸ್ಗೆ ಕೊಟ್ಟಿದ್ದೀನಿ, ಇಲ್ಲ ಲ್ಯಾಪ್ಸ್ ಆಗೈತೆ. ಅದು ಯಾರು ಬೇಕಾದ್ರೂ ಮಾಡ್ಕೊಡ್ತೀನಿ. ಸುಜುಕಿ ಶೋಗನ್ ಅದು ಕಂಪನಿ ಪೇಂಟಲ್ಲಿ ಐತೆ. ಜಸ್ಟ್ ಒಂದು ಸಣ್ಣ ಪುಟ್ಟ ಚೇಂಜಸ್ ಆಗೈತೆ. ರೋಡ್ ಕಿಂಗ್ ಡೂಮ್ ಹಾಕವ್ರೆ ಮುಂದ್ಗಡೆ. ಡಿಸ್ಕ್ ಅಸೆಂಬ್ಲಿ ಒಂದು ಓಲ್ಡ್ CVG ಅಂತ ಬರುತ್ತೆ, ಅದ್ರದ್ದು ಡಿಸ್ಕ್ ಅಸೆಂಬ್ಲಿ ಹಾಕೋರೆ ಕಾಂಬಿನೇಷನ್ ಮಾಡಿ. ಓಕೆ, ಪಕ್ಕದ್ದು ಸರ್ ಅದು ನಮ್ಮ ಮೈಸೂರು ಲೋಕಲ್ ವೆಹಿಕಲು. ನೋಡೋಕ್ಕೂ ಸಿಗಲ್ಲ. ತೊಗೋತೀನಿ ಅಂತ ಹೇಳಿದ್ರು, ಕಾಸು ಕೊಟ್ಟು ರೆಡಿ ಮಾಡ್ಕೊಂಡು ತೊಗೋತೀವಿ ಅಂತ ಹೇಳಿದ್ರು ಸಿಗಲ್ಲ. CNA ಓಲ್ಡ್ ರಿಜಿಸ್ಟ್ರೇಷನ್ ನಮ್ಮ ಮೈಸೂರು ಗಾಡಿ. ರಾಜ್ದೂತ್ ಬಾಬಿ 1984 ಮಾಡಲ್ ಗಾಡಿ ವಿತ್ ಪಾಸಿಂಗ್ ಐತೆ. ನಾನೇ ಕರೆಂಟ್ ಓನರ್, ನನ್ನ ಹೆಸರಲ್ಲಿ ಐತೆ. ಯಾರಿಗೆ ಬೇಕಾದ್ರೂ ಬನ್ನಿ, ಬೈ ಮಾಡ್ಕೊಳ್ಳಿ, ಗಾಡಿ ಕೊಡ್ತೀನಿ. ಓಕೆ, ಇದು ಪಕ್ಕದ್ದು ಸರ್ ಇದು MEM. ಇದೂ ಸಿಗಲ್ಲ. ಓಕೆ, ಜಾವಾ SD ಕೋಲ್ಟ್ ಅಂತ ಅದು. ಸೊ ಲಿಮಿಟೆಡ್ ಎಡಿಷನ್ ಗಾಡಿ ಅಂತಾರಲ್ಲ ಆ ಥರ ಅದು. ತುಂಬಾನೇ ರೇರು ಅಂದರೆ ತುಂಬಾನೇ ರೇರು. ಗಾಡಿ ಸಿಗೋದೇ ಕಷ್ಟ. ಕಂಪನಿ ಪೇಂಟಲ್ಲಿ ಐತೆ. ಬ್ರೆಸ್ಟ್ ಟಚ್ ಪೇಂಟನ್ನು ಆಗಿಲ್ಲ. ಕರೆಂಟ್ ಬಂದು ಸಿಂಗಲ್ ಓನರಲ್ಲಿ ಐತೆ. ಯಾರು ತೊಗೋತೀರ ಅವ್ರ ಹೆಸರು ಮೇಲೆ ಡೈರೆಕ್ಟ್ ಇದು FC ಮಾಡಿಸಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇದು ಸರ್ ಇದು ಲ್ಯಾಂಬ್ರಿಟಾ. ಫುಲ್ ಒರಿಜಿನಲ್ ಪೀಸ್ ಐತೆ ಸರ್. ಇದು ಯಾರಿಗಾರು ಬೇಕಾರೋ ಕೊಡ್ತೀವಿ ಸರ್, ವಿತ್ ಅಪ್ಡೇಟ್ ಜೊತೆ. ಓಕೆ, ಏನು ಸರ್ ಇದು ಎಲ್ಲ ಸರ್ ಇದು Z ಬುಕ್ಕಿಂಗ್ ಆಗಿತ್ತು ನಮ್ಮ ಕಸ್ಟಮರ್ಗೆ. ಆಕ್ಚುಲಿ ಅವ್ರು ಮೆಕ್ಯಾನಿಕ್ ಬೆಂಗಳೂರಲ್ಲಿ ಬಂದು ಅವ್ರು ನನಗೋಸ್ಕರ ರೆಡಿ ಮಾಡ್ಕೊಡಿ ಮುಗಿಸ್ತೀನಿ ಅಂತ ಹೇಳಿದ್ದಕ್ಕೆ ರೆಡಿ ಮಾಡಿದ್ದೆ. ಎತ್ಕೊಳಕ್ ಆಗ್ತಾ ಇಲ್ಲ, ಏನೋ ಒಂದು ಇಶ್ಯೂ ಆಗೈತೆ ಅವ್ರದ್ದು. ಸೊ ಹೋಲ್ಡ್ ಮಾಡಿದ್ದೀನಿ, ಒಳಗಡೆ ನಿಲ್ಲಿಸಿದ್ದೀನಿ ಸರ್. ಅದ್ರ ಪಕ್ಕ ಎಲ್ಲ ಶೋಗನ್ ಎಲ್ಲ ಇರೋದು ಬೈ ಬುಕ್ಕಿಂಗ್ ಆಗೈತೆ. ಎಲ್ಲ ಬ್ಯಾಕ್ ಟು ಬ್ಯಾಕ್ ಇವಾಗ ಫಿಟ್ಟಿಂಗ್ ಮಾಡ್ಕೊಡ್ಬೇಕು. 135 ಐತೆ ಎಲ್ಲ. ಅದೆಲ್ಲ ಬುಕ್ಕಿಂಗ್ ಆಗಿರೋದು ಕಸ್ಟಮರ್ಸ್ಗೆ ಬ್ಯಾಕ್ ಟು ಬ್ಯಾಕ್ ರೀಸ್ಟೋರ್ ಮಾಡ್ಕೊಡ್ಬೇಕು ಸರ್. ಓಕೆ, ಲೂನಾ ಸರ್ ಇದು ಮೈಸೂರು ಗಾಡಿ ಸಿಂಗಲ್ ಓನರ್ ವೆಹಿಕಲ್. ಕಂಪನಿ ಪೇಂಟಲ್ಲಿ ಐತೆ. CTM ಸಿಂಗಲ್ ಓನರಲ್ಲಿ ಐತೆ. ಯಾರು ಬೇಕಾದ್ರೂ ಹಂಗೆ ತೊಗೋಬೋದು, ಇಲ್ಲ FC ಜೊತೆ ಬೇಕಾದ್ರೂ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ ಸರ್. ಇನ್ನಿದೆಲ್ಲ ಸರ್ RXZ. ಸರ್ RXZ ಎಲ್ಲರ ಬೈಲ್ ಬರೀ RXZ ಐತೆ. ರೀಲ್ಸಲ್ಲಿ ವೀಡಿಯೋಸಲ್ಲಿ ಎಲ್ಲೋದ್ರೂ ವೈರಲ್ ಆಗ್ಬಿಡ್ತೈತೆ. Z ಫುಲ್ ಡಿಮ್ಯಾಂಡ್ ಐತೆ Z ಸರ್. ಯಾರು ಬೇಕಾದ್ರೂ ತೊಗೋಬೋದು. ಅಂದರೆ ಸಾರಿ ಕೇಳ್ಕೊತೀನಿ, ಮಧ್ಯದ ಗಾಡಿ ಆಲ್ರೆಡಿ ಅನಿಲ್ ಅಂತ ಇದ್ದಾರೆ ಬೆಂಗಳೂರವರು. BBMP ವರ್ಕ್ ಮಾಡ್ತಾರವರು. ಆಲ್ರೆಡಿ ಬುಕ್ ಮಾಡ್ಕೊಂಡು ಅಡ್ವಾನ್ಸ್ ಎಲ್ಲ ಅಮೌಂಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ 90% ಅಮೌಂಟ್ ಎಲ್ಲ ಕೊಟ್ಟವ್ರೆ. ವೇಟಿಂಗ್ ಫಾರ್ ನಂಬರು. ಆ್ಯಕ್ಚುಲಿ AP ನಂಬರ್ ಐತೆ. ಕರೆಂಟ್ ಬಂದು ಅವ್ರಿಗೆ ಸೆಲೆಕ್ಷನ್ ನಂಬರ್ ತೊಗೊಂಡವ್ರೆ. ನಂಬರ್ ಹಾಕಿ ಅವ್ರಿಗೆ ಕೊಡಬೇಕು. ಓಕೆ, ಪಕ್ಕದ್ದು ಫಾರ್ ಸೇಲ್ ಐತೆ ಸರ್. NOC ಬಂದೈತೆ ತಮ್ಮನ ಹೆಸರಲ್ಲಿ. ಸ್ವಲ್ಪ ಲೇಟ್ ಆಗ್ಬೋದು ರಿಜಿಸ್ಟ್ರೇಷನ್ ಆಗೋಕ್ಕೆ. ಅಲ್ಲಿಂದ ಟ್ಯಾಕ್ಸ್ ಕ್ಲಿಯರ್ ಮೂಟು ಇಷ್ಟೇ ಅಂತ ಬರುತ್ತೆ ಸರ್. ಅದೊಂದು ಇಶ್ಯೂ ಆಗೈತೆ. ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡು ಯಾರು ತೊಗೊಂಡ್ರು ಬೇಕಾದ್ರೆ ಮಾಡ್ಕೊಡ್ತೀನಿ. ಒಂದು 3-4 ಮಂತ್ಸಲ್ಲಿ ನಂಬರ್ ಮಾಡ್ಕೊಡ್ತೀನಿ. ಕರೆಂಟ್ ಬಂದು AP ನಂಬರ್ ಐತೆ. ಪಾಸಿಂಗ್ ಎಲ್ಲ ಐತೆ. 5 years ಐತೆ. ಇನ್ಶೂರೆನ್ಸ್ ಐತೆ. ಎಲ್ಲ A to Z ರನ್ನಿಂಗ್ ಐತೆ. ಗಾಡಿ ಮಾತ್ರ ಅಲ್ಟಿಮೇಟು ವಿತ್ ಗ್ಲಾಡಿಯೇಟರ್ ಡಿಸ್ಕ್ ಅಸೆಂಬ್ಲಿ ಜೊತೆ ಐತೆ. ಯಾರು ಬೇಕಾದ್ರೂ ತೊಗೋಬೋದು, ಬುಕ್ ಮಾಡ್ಕೋಬೋದು, ಬೈ ಮಾಡ್ಕೋಬೋದು. ಓಕೆ, ಇದು ಸರ್ ಇದು ರಾಜ್ದೂತ್ ಬಾಬಿ ಸೆಕೆಂಡ್ ವರ್ಷನ್ ಗಾಡಿ. ಇದು ಆ ಬ್ಲೂ ಕಲರ್ ಒಳಗಡೆ ಗಾಡಿ ತೋರಿಸೋದ್ರಲ್ಲ, ಅದೇ ಮಾಡಲ್ ಬೇರೆ, ಇದೇ ಮಾಡಲ್ ಬೇರೆ. ಸೊ ಇದು ರೆಡಿ ರೈಟ್ ನಾವು ಫಾರ್ ಸೇಲ್ ಐತೆ. ನಾನೇ ಕರೆಂಟ್ ಓನರ್, 3ನೇ ಓನರ್ ನನ್ನ ಹೆಸರಲ್ಲಿ ಐತೆ. ಯಾರು ಬೇಕಾದ್ರೂ ಬರ್ಬೋದು, ಬೈ ಮಾಡ್ಕೋಬೋದು. ಫುಲ್ ಒರಿಜಿನಲ್ ಪೀಸ್ ಗಾಡಿ. ಓಕೆ, ಇಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆ? ಇಷ್ಟು ಸ್ಟಾಕ್ ಐತೆ ಸರ್. ಇದೆಲ್ಲ ವೆಹಿಕಲ್ ಸ್ಟಾಕ್ಸು. ನಾವೀಗ ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ವಿ. ಪಕ್ಕದಲ್ಲೇ ಸೊ ನೀವು ನೋಡ್ತಾ ಬೋದು, ಇಲ್ಲೇ ಇವ್ರದ್ದು ಒಂದು ಗ್ಯಾರೇಜ್ ಇರುವಂಥದ್ದು. ಆದರೆ ರಿಜಿಸ್ಟ್ರೇಷನ್ ರೂಮ್ ಅಂತಲೂ ಕೂಡ ಕರೀಬೋದು. ಸೊ ನೀವು ನೋಡ್ತಾ ಬೋದು, ಇದು ಶೋರೂಮು, ಇದು ಗ್ಯಾರೇಜು. ಇಲ್ಲಿ ನಿಮಗೆ ಪ್ರತಿಯೊಂದು ಗಾಡಿಗಳು ಕೂಡ ರಿಜಿಸ್ಟರ್ ಆಗುತ್ತೆ. ಅಂದರೆ ನೀವು ಇಲ್ಲಿ ಗಾಡಿ ತೊಗೊಂಡು ಇಲ್ಲೇ ರಿಜಿಸ್ಟರ್ ಮಾಡಿಸ್ಕೋಬೋದು, ಇಲ್ಲ ನಿಮ್ಮ ಹತ್ರನೇ ಗಾಡಿ ಇದ್ದರೆ ಇಲ್ಲೂ ಕೂಡ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ ನೀವು ನೋಡ್ತಾ ಬೋದು, ಪ್ರತಿಯೊಂದು ಪಾರ್ಟ್ಸ್ ಕೂಡ ಇಲ್ಲಿ ಇಟ್ಟಿರ್ತಾರೆ. ಎಲ್ಲನೂ ಕೂಡ ಓಪನ್ ಅಪ್ಪಲ್ಲೇ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಚಾರ್ಸಿ ಇವೆಲ್ಲನೂ ಕೂಡ. ಇಲ್ಲಿ ಪೇಂಟ್ ಕೂಡ ಮಾಡ್ತೀರಲ್ವಾ ಸರ್ ನೀವು? ಸರ್ ಇದೆಲ್ಲ ಎಷ್ಟು ನೋಡ್ತಾ ಇರಲ್ಲ ಸರ್ ಇಲ್ಲಿ ಕರೆಂಟು. ಇದೆಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿರೋದು, ಅಡ್ವಾನ್ಸ್ ಬುಕ್ಕಿಂಗ್ ಆಗಿರೋದು. ನೋಡ್ಕೊಳ್ಳಿ, 4W Z5 ಸ್ಪೀಡ್ ಮಾರ್ಕೆಟ್ ಇಡೀ ಮಾರ್ಕೆಟಲ್ಲೇ ಫುಲ್ ಡಿಮ್ಯಾಂಡ್ ಐತೆ. RXZ 5 ಸ್ಪೀಡ್ ಇದು 4W ಸೀರೀಸು. RXZ 5 ಸ್ಪೀಡ್ 4W, RX 135 5 ಸ್ಪೀಡ್ 1L7, RX 135 5 ಸ್ಪೀಡ್ 1L7, RX 135 5 ಸ್ಪೀಡ್ 1L7. ನೋಡ್ಕೊಳ್ಳಿ, 5 ಸ್ಪೀಡ್ RX 100, RX 100, RD 350. ಇನ್ನೂ ಒಂದು ಕಾರಲ್ಲಿ ಒಂದು 2-3 ಗಾಡಿ ಐತೆ. ಸೊ ನೋಡ್ಕೋಬೋದು. ಇಲ್ಲಿ Z4 ಸ್ಪೀಡ್ ಐತೆ ನೋಡ್ರಿ ಸರ್, 1L3. ಎಷ್ಟು ನೋಡ್ತಾ ಇದ್ದೀರಾ, ಇದೆಲ್ಲ ಕಸ್ಟಮರ್ಸ್ಗೆ ಆಲ್ರೆಡಿ ಅಡ್ವಾನ್ಸು ಬುಕ್ಕಿಂಗ್ ಆಗಿರೋದು. ಈ ಥರ ಒಂದು 60-70 ಬೈಕ್ಸ್ ನನಗೆ ಆಲ್ರೆಡಿ ಬುಕ್ ಆಗೈತೆ. ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಮನೆಯವ್ರಿಗೂ ನೋಡೋಕ್ಕಾಗ್ತಾಯಿಲ್ಲ, ಫ್ಯಾಮಿಲಿಯವ್ರಿಗೂ ನೋಡೋಕ್ಕಾಗ್ತಾಯಿಲ್ಲ, ಇಲ್ಲೇ ಆಗ್ಬಿಟ್ಟಿದ್ದೀನಿ. ಸೊ ಈ ಥರ ಗಾಡಿಗಳು ಬುಕ್ ಮಾಡಿ ಅಡ್ವಾನ್ಸ್ ಕೊಟ್ಟರೆ ನೋಡಿ, ಎಲ್ಲ ಸೆಂಟ್ರ್ ಸ್ಟ್ಯಾಂಡ್ ಕೆಲಸ, ಸ್ವಿಂಗರಮ್ ಕೆಲಸ, ಸೆಂಟ್ರಿಂಗ್ ಕೆಲಸ ಎಲ್ಲ ಚಾರ್ಜಿ ಎಲ್ಲ ಕೆಲಸ ಮಾಡಿಬಿಟ್ಟು ಅದಾದಮೇಲೆ ನಾವು ಪೆಂಡಿಂಗ್ ಹಾಕೋದು. ಪಿನ್ ಟು ಪಿನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನೋಡ್ಬಿಟ್ಟು ನಾವು ಚೆಕಪ್ ಮಾಡಿ ಹಾಕೋದು. ಸೊ ಬರ್ಬೋದು, ಬುಕ್ ಮಾಡ್ಕೋಬೋದು, ಇಲ್ಲೇ ಪಕ್ಕ.
ಅವ್ರ ಮುಂದೆನೇ ಪೀಸ್ ಮಾಡ್ತೀನಿ, ಅವ್ರ ಮುಂದೆನೇ ಪೇಂಟಿಂಗಿಂದ ಬಂದಮೇಲೆ ಒಂದು ಫೋನ್ ಮಾಡ್ತೀನಿ, ಇಲ್ಲೇ ಕೂತ್ಕೋಬೋದು, ಇಲ್ಲೇ ಫಿಟ್ ಮಾಡಿಕೊಡ್ತೀನಿ. ಈ ಥರ ಭಾಳ ಜನಕ್ಕೆ ಒಂದಲ್ಲ, ತುಂಬ ಕೌಂಟ್ಲೆಸ್ ಜನಕ್ಕೆ ನಾನು ಇಲ್ಲೇ ಫಿಟ್ ಮಾಡಿ ಅರ್ಧರಾತ್ರಿನೇ ಫಿಟ್ ಮಾಡಿ ಅವ್ರ ಮುಂದೆನೇ ಫಿಟ್ ಮಾಡಿ ಎಲ್ಲ ಡೆಲಿವರಿ ಕೊಟ್ಬಿಟ್ಟಿದ್ದೀನಿ. ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದು ಫುಲ್ಲಿ ರಿಸ್ಟೋರ್ಡ್ ವೆಹಿಕಲು, ಯಮಾ RX 135 5 ಸ್ಪೀಡು. ಓಕೆ, ಮಿಸ್ಟರ್ ಚೇತನ್ ಅಂತ ಇದ್ದಾರೆ, ಶಿವಮೊಗ್ಗದವರು. ಗಾಡಿ ಬುಕ್ ಮಾಡ್ಕೊಂಡಿದ್ರು, ಪೀಸ್ ರೆಡಿ ಮಾಡಿದ್ದೀನಿ, ಪೀಸ್ ಮಾಡಿದ್ದೀನಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ರಿಸ್ಟೋರ್ ಮಾಡಿದ್ದೀನಿ. ಗಾಡಿ ಡೆಲಿವರಿ ಇವಾಗ ಕೊಡಬೇಕು ಅವ್ರಿಗೆ. ಓಕೆ, ಇದು RD350 ಸರ್, ಇದು ಬುಕ್ಕಿಂಗ್ ಆಗಿತ್ತು ಕಸ್ಟಮರ್ಗೆ, ಓಕೆ, ರಿಸ್ಟೋರ್ ಮಾಡಿದ್ದೀನಿ. ಇಂಜಿನ್ ಒಂದು ಫಿಟ್ ಮಾಡಿ ಸರ್ವಿಸಿಂಗ್ ಒಂದು ಮಾಡಿ ಡೆಲಿವರಿ ಕೊಡಬೇಕು. ಓಕೆ. ಇಲ್ಲೆಲ್ಲ ಈ ಗಾಡಿಗಳೆಲ್ಲ ಸೊ ಇದು ಒಂದು ಸೇಲ್ ಐತೆ ಸರ್, ರೆಡ್ ಬುಲ್ ಎಡಿಷನ್ RX 100 ಇದು 1995 ಮಾಡಲು, ಕನ್ವರ್ಟ್ 5 ಸ್ಪೀಡ್ ಮಾಡಿದ್ದೀನಿ. ಓಕೆ, ಬೆಸ್ಟ್ ಪ್ರೈಸ್ಗೆ ಇದು ಕೊಡ್ತೀನಿ. ಸಗದಾಗೈತೆ ಗಾಡಿ. ಅದು ಶೋಗನ್ ಒಂದು ಬುಕ್ ಆಗೈತೆ, ಡಿಸ್ಮೆಂಟಲ್ ಮಾಡಿ ಇವಾಗ ರಿಸ್ಟೋರ್ ಮಾಡಬೇಕು. ಅದ್ರ ಪಕ್ಕದ್ದು ಶೋಗನ್, ಅದ್ರ ಪಕ್ಕದ್ದು ಒಂದು RX Z, ಇಲ್ಲೂ ಒಂದು 2 ಶೋಗನ್ ಆಗೈತೆ. ಇದೆಲ್ಲ ಬುಕ್ ಆಗೈತೆ, ಅಡ್ವಾನ್ಸ್ ಪೇಮೆಂಟು. ಓಕೆ, ಆಲ್ಮೋಸ್ಟ್ ಅಲ್ಲಿ ಬಾಡಿ ಲೈನ್ ಎಲ್ಲ ಕೂತೈತೆ. ಇಂಜಿನ್ಗಳಿಲ್ಲ ಐತೆ ನೋಡಿ, ಇಂಜಿನ್ ಒಂದು ಫಿಟ್ ಮಾಡಿ ಬಾಡಿ ಲೈನ್ ಒಂದು ಟ್ಯಾಂಕ್ ಪ್ಯಾನಲ್ ಎಲ್ಲ ಕೂರಿಸಿ ಅವ್ರಿಗೆ ಡೆಲಿವರೀಸ್ ಕೊಡಬೇಕು.